ಕಾರ್ಯಕ್ರಮವನ್ನು ನಡೆಸಲಾಗ್ತದೆ. ಬನ್ನಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಶ್ರೀಗಳು ಮತ್ತೊಮ್ಮೆ ಶುಭಾಶಯಗಳನ್ನು ಕಾರ್ಯಕ್ರಮವನ್ನು ನಡೆಸಲಾಗ್ತದೆ ಕೂಡ ನಾವು ಪಡ್ಕೊಂಡಿದ್ದೀವಿ. ಅದೇ ಕನ್ಸ್ಯೂಮರ್ನ ಎಜುಕೇಷನ್ ಮಾಡಬೇಕು ಅಥವಾ ಎಜುಕೇಷನನ್ನು ಕೊಡಬೇಕು. ಕಾರ್ಯಕ್ರಮವನ್ನು ನಡೆಸಲಾಗ್ತದೆ. ಅವುಗಳ ಮೂಲಕ ನಮ್ಮ ಗ್ರಾಹಕರು ಒತ್ತಡದಿಂದ ಅದು ಇಲ್ಲಿ ಸಾಗ್ತಾ ಇದೆ. ಇಲ್ಲಿ ನೀವೆಲ್ಲರೂ ಕೂಡ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಇದ್ದರೆ ಸ್ವಲ್ಪ ನಿಮ್ಮ ಮೊದಲೇನಿತ್ತು, ನೀವೇನಾದರೂ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಹಿಂದೆ ISI ಮಾರ್ಕ್ ಇದನ್ನು FSSI ಇದನ್ನು ವೆಜಿಟೇರಿಯನ್ನ ಎಕ್ಸ್ಪೈರಿ ಆಗುತ್ತೆ, ಏನಾಗುತ್ತೆ ಎಲ್ಲ ಡೀಟೇಲ್ಸ್ ನೀನೇ ನೋಡ್ಕೋಬೇಕು, ನಿಮ್ಮದೇ ಜವಾಬ್ದಾರಿ ಅಂತ ಇತ್ತು. ಈಗ ಹೋಯ್ತದ ಕಾಲ. ಸೆಲ್ಲರ್ ಮಾರಾಟ ಮಾಡ್ತಾ ಇಲ್ಲಪ್ಪ, ಗ್ರಾಹಕರಿಗೆ ಇದರಿಂದ ಏನಾದರೂ ಆದರೆ ಯು ಆರ್ ರೆಸ್ಪಾನ್ಸಿಬಲ್. ಇರ್ತಕ್ಕಂತಹ 6 ಹಕ್ಕುಗಳ ಬಗ್ಗೆ ಹಾಗೆ ಸುಮ್ಮನೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ. ದ ರೈಟ್ ಟು ಸೇಫ್ಟಿ, ಇಲ್ಲೇನು 62ನೇ ಇಸ್ವಿಲಿ ಬಂದಿತ್ತಲ್ಲ ಅದೇ ಇದೆ. ದ ರೈಟ್ ಟು ಸೇಫ್ಟಿ ಅಂದರೆ ನೀವು ಯಾವುದೇ ವಸ್ತುಗಳನ್ನು ಪಡಿಬೇಕಾದ್ರೆ ನೀವು ಅದಕ್ಕೆ ನಿಮ್ಮ ಸೇಫ್ಟಿ ಕೂಡ ಇಂಪಾರ್ಟೆಂಟು ಅಂತ. ಈ ಸರಿಯ ಘೋಷವಾಕ್ಯ ಕೂಡ ಅದೇ ಆಗಿದೆ, ಸೇಫ್ ಪ್ರಾಡಕ್ಟ್ಸ್ ಆ್ಯಂಡ್ ಕಾನ್ಫಿಡೆಂಟ್ ಕಸ್ಟಮರ್ಸ್ ಅಂತ. ಅಂದರೆ ನಾವು ಸೇಫ್ ಪ್ರಾಡಕ್ಟನ್ನು ತರಬೇಕು, ಹಾಗೆ ಕಾನ್ಫಿಡೆಂಟ್ ಆಗಿ ಇರಬೇಕು ಅನ್ನೋದು. ಆ ಕಂಪನಿಗಳಲ್ಲಿ ಖರೀದಿ ಮಾಡೋದ್ರಿಂದ ನಿಮಗೆ ನೇರವಾಗಿ ನಿಮ್ಮ ಹಣ ಇಲ್ಲೇ ಪಾವತಿ ಮಾಡೋದ್ರಿಂದ ಯಾವುದು ಏನು 600 ರೂಪಾಯಿ ವ್ಯತ್ಯಾಸದಲ್ಲಿ ಏನು ಆಗಲ್ಲ. ಆದರೆ ನಮ್ಮ ಇಲ್ಲಿ ಪಾಲಿಸಿ ನಮ್ಮ ಕೈಯಲ್ಲಿ ಇರೋದ್ರಿಂದ ನಾವೆಲ್ಲ ನಿಬಂಧನೆಗಳು ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದೋದ್ರಿಂದ ನಮಗೇನಾದರೂ ನಿರ್ಣಯ ಸಂದರ್ಭದಲ್ಲಿ ನಾವು ಅದನ್ನು ಗ್ರಾಹಕರ ಆಯೋಗದಲ್ಲಿ ಫಿರ್ಯಾದಿ ಸಲ್ಲಿಸುವುದರ ಮೂಲಕ ನಾವು ಪಡಿಬೋದಾಗಿರ್ತಕ್ಕಂಥದ್ದು.